ಅಲ್ಲೋ ಎಲೆಕ್ಟ್ರಿಷಿಯನ್ ಅವರಾ? ಹೇಳಿ ಸರ್, ಕರೆಂಟ್ ಯಾಕೋ ಕಟ್ ಮಾಡ್ದಲ್ಲ ಒಬ್ರೆ? ಸರ್ ಬಿಸಿಲು ತುಂಬಾ ಇದೆ ಸರ್, ಅದಕ್ಕೆ ತುಂಬಾ ಬಿಸಿಲು ಇರೋದಕ್ಕೆ ಈಗ ನಾವು ಕೇಳ್ತಾ ಇರೋದು ಏನ್ಗೋ ಕಟ್ ಮಾಡಿದೆ ಕರೆಂಟ್ ನಲ್ಲ ಅವ್ರೆ? ಮಿಂಟರ್ ಗುಡ್ದೋನೆ ಬಿಸಿಲಿಂದ ಟ್ರಾನ್ಸ್ಫಾರ್ಮರ್ ಸುತ್ತಾಗಿರೋದು, ಅಲ್ಲೋ ನೋಡಿದ್ಮೇಲೆ ಕರೆಂಟ್ ಬರೋದು. ಅಲ್ಲಿ ನಿಂದು ಟ್ರಾನ್ಸ್ಫಾರ್ಮರ್ ಸುತ್ತದ್ರೆ ನಂದಿಲ್ಲೆಲ್ಲ ಸುಟ್ಟಾಗ್ತಾ ಇದೆ. ಟ್ರಾನ್ಸ್ಫಾರ್ಮರ್ ಏನು ಸುಟ್ಟಾಯ್ತು? ಅದೇನೋ ನಾನು ಹೇಳ್ಬಿಟ್ಟ ಸುಟ್ಟಾಯ್ತಾ? ಹೋಗಿ ಚೆಕ್ ಮಾಡ್ತೀನಿ, ಸ್ವಲ್ಪ ಹೊತ್ತು ಕರೆಂಟ್ ಬರುತ್ತೆ. ಸ್ವಲ್ಪ ಹೊತ್ತು ಅಂದ್ರೆ ಎಷ್ಟೊತ್ತ? ಅಮ್ಮ ಅಂದ್ರೆ 1 ಅವರ್ ಆಗ್ಬೋದು, ಮುಚ್ಕೊಂಡ್ ವೇಟ್ ಮಾಡು. ಅಯ್ಯೋ ದರಿದ್ರ ನನ್ ಮಗನ 1 ಅವರ್ ಆ ಬಿಸಿಲ ನಾನೇಗ್ ನಿದ್ದೆ ಮಾಡೋದು? 1 ಟವಲ್ ತಗೊಂಡು ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಂಡ್ ಹೇಳ್ತೀನಿ. ಟವಲ್ ನೀರಲ್ಲಿ ಎದ್ಬಿಟ್ಟು ಮುಖದ ಮೇಲೆ ಹಾಕೊಂಡ್ ಮಾಡ್ಕೊಳಕ ದುಡ್ಡು ಕೊಡೋದು ನಾನು ನಿನ್ಗೆ ಲೌಡೆ? ಮಿಂಡ್ರು ಹುಡ್ದೋನೆ ನಿನ್ ದುಡ್ಡು ಕೊಟ್ಟೇನ್ ಕರೆಂಟ್ ನಮ್ಮ ಮೇಲೆ ಹಾಕೊಂಡ್ ಮಲ್ಕತ್ತೆ ಇಲ್ಲ ತಾನೆ? ಲೌಡೆ ಎಷ್ಟ್ ಮಾತಾಡ್ತೀಯ? ಆಫೀಸ್ ಹತ್ರ ಬಂದ್ 2 ಕಪಾಲಕ್ ಬಿಟ್ರೆ ತೆಗ್ದಿಂದ ಕರೆಂಟ್ ಬಂದ್ಬಿಡ್ಬೇಕು. ಬೇವಾಸಿ ನನ್ ಮಗನ. ಕರೆಕ್ಟ್ ಗುರು, ಈ ಬಯೋ ಎನರ್ಜಿನ ನಾವೆಲ್ಲಾ ಕಡೆ ಪ್ರಮೋಟ್ ಮಾಡೋಣ. ಇವಾಗ ಒಂದ್ ಕೆಲಸ ಮಾಡಿ, ನಿಮಗ್ ನೀವೇ ಹೊಡ್ಕೊಂಡು ತಿಗ್ದಿಂದ ಬರೋ ಕರೆಂಟ್ ನ ಯೂಸ್ ಮಾಡ್ಕೋತಾ. ಟ್ರಾನ್ಸ್ಫಾರ್ಮರ್ ರೆಡಿ ಆದ್ಮೇಲೆ ನಿಮ್ ಕರೆಂಟ್ ನ ಬಿಟ್ಬಿಟ್ಟು ಟ್ರಾನ್ಸ್ಫಾರ್ಮರ್ ಕರೆಂಟ್ ನ ಯೂಸ್ ಮಾಡ್ಕೊಳ್ಳಿ. ಅಯ್ಯೋ ಬೇವರ್ಸಿ ನನ್ ಮನೆಗೆ ಹಾಕೊಂಡ್ ಬಿಡ್ತೀನಿ. ಎಷ್ಟ್ ದಿನ ಅಂತ ಹಿಂಗೆ ಉಳ್ಕೊಳ್ಕಂದಿರ್ತೀಯ? ಬಾರೋ ಬೆಂಗಳೂರ್ಗೆ 20,000 ರೂಪಾಯಿ ಕೆಲಸ ಕೊಡಿಸ್ತೀನಿ. ಹಂಗೋ ಇಲ್ಲೇ ಇರ್ತೀನಿ ಬುರು ಮಗ, ಉಳ್ಕೊಳ್ಕೊಂಡು 2,000 ಸಂಪಾದನೆ ಮಾಡ್ಕೊಂಡು. 2,000 2,000 2,000 ಒಂದ್ ತಿಂಗಳಲ್ಲಿ ಹೆಂಗೋ ಮೇಂಟೈನ್ ಮಾಡ್ತೀಯ ನೀನು? ತಿಂಗಳದಲ್ಲ ಮಗ, ದಿನಕ್ಕೆ ಹುಲ್ಲ ದನಿಗ್ ಹೊಡೆಗೆ ಹಾಕ್ಬೇಕಾ ಮನೆ ಮುಂದೆ ಹಾಕ್ಬೇಕಾ? ಯಾಕಬ್ಬ ಸೂರ್ಯ ನಿನ್ನೆ ಕೂಲಿ ಬಂದಿಲ್ಲ? ನಿನ್ನೆ ಗ್ರಹಣ ಆಯ್ತಲ್ವ ಸರ್, ಅದಕ್ಕೆ ಬಂದಿಲ್ಲ. ಗ್ರಹಣಕ್ಕೂ ನಿನ್ ಸ್ಕೂಲಿಗೆ ಬರ್ತಾ ಇರೋದಕ್ಕೂ ಏನೋ ಸಂಬಂಧ? ನೀವೇ ಹೇಳಿದ್ರಲ್ಲ ಸರ್, ಗ್ರಹಣದ ದಿನ ಸೂರ್ಯ ಹೊರಗಡೆ ಬರಲ್ಲ ಅಂತ. ನಿನ್ನೆ ಆ ಗ್ರಹಣ ಬಿಡಿತು, ಇವತ್ತು ನಿನ್ ಗ್ರಹಣ ಬಿಡಿಸ್ತೀನಿ. ಎಲ್ಲಿ 25 ಬಗ್ಗೆ ಹೇಳು ಮಾಮನ. ಹಂಗಂದ್ರ ದೇವಸ್ಥಾನ ಪೂಜಾರಿಗಳು ನಿನ್ ಹೇಳೋ ಕಷ್ಟ ಆಗುತ್ತಂದ್ರೆ ಮಾಮ ಅಂತ ಹೇಳು ಅಂದ್ರು. ಎಲ್ಲ ನನ್ ಕರ್ಮ. ಸರಿ, ಮುಂದೆ ಏನಾಗ್ಬೇಕು ಅನ್ಕೊಂಡಿದ್ಯಾ? ಅದ್ನಾದ್ರೂ ಹೇಳು. ಇಂಜಿನಿಯರಿಂಗ್ ಮಾಡಿ ಒಳ್ಳೆ ಸರ್ಜನ್ ಆಗಿ ಸಲ್ಮಾನ್ ಖಾನ್ ತರ ಪ್ರಾಣಿ ದಯ ಸಂಸ್ಥೆ ತೆಗಿಬೇಕು ಅಂತ ಅನ್ಕೊಂಡಿದೀನಿ ಸರ್. ಸಲ್ಮಾನ್ ಖಾನ್ ತರ ಪ್ರಾಣಿ ದಯ ಸಂಸ್ಥೆನಾ? ಸರಿ, ಅದು ನವಗ್ರಹಗಳು ಯಾವುವು? ಅದ್ರ ಹೆಸರು ದರ್ಶನ್, ವಿನೋದ್ ಪ್ರಭಾಕರ್, ಸೃಜನ್ ಲೋಕ. ಇಲ್ಲ ನಾನ್ ನವಗ್ರಹ ಸಿಂಹ ಬಗ್ಗೆ ಕೇಳಿಲ್ವೋ? ಸೌರಮಂಡಲ ನವಗ್ರಹದ ಬಗ್ಗೆ ಕೇಳಿದ್ದು. ಸಾರಿ ಸರ್, ಸ್ವಲ್ಪ ದೊಡ್ಡ ಮಿಸ್ಟೇಕ್ ಆಯ್ತು. ಅಲ್ಲಿಗೆ ಉದ್ಧಾರ ಆಯ್ತು ನಮ್ ಚೆಲ್ವ ಕನ್ನಡ ನಾಡು. ಎಲ್ಲಾ ನಿಮ್ಮಂತ ಶುಕ್ರಾಚಾರ್ಯರ ಗುರುಗಳ ಆಶೀರ್ವಾದ ಸರ್. ಸಿದ್ದರಾಮಯ್ಯ ಏನ್ ಶಿಷ್ಯ ಎಕ್ಸಾಮ್ ಇತ್ತಂತೆ, ಏನಾಯ್ತು? ಅಯ್ಯ ಏನ್ ಕೇಳ್ತ್ಯ? 30 ನಿಮಿಷ ಓದಿ ಹೋಗ್ 3 ಅವರ್ ಎಕ್ಸಾಮ್ ಬರ್ಬಿಟ್ಟು ಬಂದಿದೀನಿ. ವಾ ರಿಸಲ್ಟ್ 3 ದಿವಸ ಬಿಟ್ಕೊಂಡ್ ರಿಸಲ್ಟ್ ಬಂತು. 3 ಮಾರ್ಕ್ಸ್ ಬಂದೈತೆ. ಆಮೇಲೆ ನಮ್ಮಪ್ಪ ಮಾರ್ಕ್ಸ್ ಗಳನ್ನ 3 ನಿಮಿಷ ನೋಡಿ 3 ಅವರ್ ನಂಗೆ ಬೆಲ್ಟಲ್ಲಿ ಹೊಡೆದ್ರು. ನಿಂಗ್ ಲೈಫ್ ಅಲ್ಲಿ 3 ಅನ್ನೋದು ತುಂಬಾ ಆಗ್ಬರುತ್ತೆ ಅನ್ಸುತ್ತೆ. ಸಾಮಾನು ನಂಗ್ ಲೈಫ್ ಅಲ್ಲಿ ಏನೇನ್ ಕೆಟ್ಟದೈತೋ ಎಲ್ಲ ಹೋಗ್ಲಿ ಅಂತ 3 ನಿಂಬೆಹಣ್ಣು ತಗೊಂಡು ನಂಗ್ 3 ಸಲ ದೃಷ್ಟಿ ತಕೊಂಡು ರೋಡ್ಗೆ ಎಷ್ಟೇಪ್ಪ. ಯಾರೋ ಒಬ್ಬ ಬೇವರ್ಸಿ ಅವ್ನ ಬೈಕ್ ನ ನಿಂಬೆಹಣ್ಣು ಮೇಲೆ ಹತ್ತಿಸ್ಬಿಟ್ಟು ಸ್ಕಿಡ್ ಆಗಿ ಅವ್ನ ಬೈಕ್ ನ ತಗೊಂಡೋಗಿ ಸೀದಾ ಕಂಬಕ್ಕಿಟ್ಟ. ಬಿಡು ಹೋಗಿ, ನಿನ್ ಕೆಟ್ಟದೆಲ್ಲ ಆಕ್ಸಿಡೆಂಟ್ ಅಲ್ಲಿ ಹೋಯ್ತು ಅನ್ಕೋ. ನಾನು ಹಂಗೆ ಅನ್ಕೊಂಡ್ ಆರಾಮಾಗಿದ್ದೆ ಅಪ್ಪ. ಆದ್ರೆ ಗೋಳಿ ಮಗ ಮೂಲಲಿರೋ ಅಂಗಡಿಗೆ ಹೋಗ್ಬಿಟ್ಟು ಯಾರ್ ನಿಂಬೆಹಣ್ಣು ಎಷ್ಟಿದ್ದು ಅಂತ ಕ್ಯಾಮ್ರಾದಲ್ಲಿ ಚೆಕ್ ಮಾಡ್ಕೊಂಡು ನಮ್ ಮನೆಗೆ ಒಂದ್ 3,000 ರೂಪಾಯಿ ಇಸ್ಕೊಂಡೋದ. ನಮ್ಮಪ್ಪ ಅದೇ ಬೆಳ್ತ ಇನ್ನೂ 3 ಅವರ್ ಹೊಡೆದ್ರು. ಹಲೋ ಅಣ್ಣ, 15 ಲಕ್ಷ ರೂಪಾಯಿ ಒಂದು ಕಾರ್ ತಗೊಳ್ಳೋಣ ಅಂತ ಯೋಚನೆ ಮಾಡ್ತಾ ಇದೀನಿ. ಅದ್ರ ಅರ್ಥ ಆಗ್ತಾ ಇಲ್ಲ. ಏನ್ ಅರ್ಥ ಆಗ್ತಾ ಇಲ್ಲ? ಅದೇ 15 ಲಕ್ಷ ಇದು ತರಲಿ ಅಂತ ಅರ್ಥ ಆಗ್ತಾ ಇಲ್ಲ. ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ಈ ತರದೆಲ್ಲ ಇದಾರೆ ಜನ. ಯಾಕಂದ್ರೆ ಯಾಕೆ ಶಿಷ್ಯ ನಿನ್ನೆ ಬಂದಿಲ್ಲ ಕಾಲೇಜ್ಗೆ? ಹಿಂಗೆ ಸುಮ್ನೆ ಅಕ್ಕ ನೀನ್ ಬರ್ಬೇಕಾಯ್ತು. ಸೀನಿಯರ್ಸ್ ಗೆಲ್ಲ ಏತಿಸ್ಬಿಟ್ಟಿದೀನಿ. ಏನ್ ಮಾಡ್ದೆ? ಅಕ್ಕನ್ ಯಾವಾಗ್ಲೂ ಒಬ್ಬ ಎಗರಾಡ್ತಿರ್ತಾನಲ್ಲ ಅವ್ನಿಗೆ ವಾಡ್ದ್ ಹಾಕ್ಬಿಟ್ಟೆ. ಆಮೇಲೆ ಅವ್ನು 5-6 ಜನ ಕರ್ಕೊಂಬಂದ್ಬಿಟ್ಟ. ನಾನು ಹೋಗ್ ಫುಲ್ ಹುಡುಗರು ಕರ್ಕೊಂಬಂದ್ ವಾಡ್ಸ್ ಹಾಕ್ಬಿಟ್ಟೆ. ನಿಂಗೆ ಯಾರು ಹುಡುಗರೇ ಗೊತ್ತಿಲ್ವಲ್ಲ, ನೀನ್ ಯಾರ ಕರ್ಕೊಂಡ್ ಹೋಗಿದ್ದೆ? ದಿನಕ್ಕೆ 300 ರೂಪಾಯಿ ಕೊಡ್ತೀನಿ ಅಂತ ಗಾರೆ ಕೆಲ್ಸವನ್ನ ಕರ್ಕೊಂಡ್ ಹೋಗಿದ್ದೆ. ನಾನ್ ಸಂಜೆ 5 ಗಂಟೆವರೆಗೂ ಓಡಿದ್ರು. ಆಮೇಲೆ ಟೀ ಬ್ರೇಕ್ ಎಲ್ಲ ಏನ್ ಕೇಳಿಲ್ವಾ? 3 ಸತಿ ಟೀ ಬ್ರೇಕ್, 1 ಸತಿ ಲಂಚ್ ಬ್ರೇಕ್ ತಗೊಂಡ್ ನೋಡಿದ್ರು. ಅಷ್ಟೇ ಅಲ್ಲ, ವಿಮಾನ ಹಾಕೊಂಡ್ ಉಗ್ದಿ ಓಡಿದ್ರು. ಉತ್ತರ ಕರ್ನಾಟಕ ಸಾಂಗ್ ಕೇಳ್ಕೊಂಡ್ ನೋಡಿದ್ರು. ಲಾಸ್ಟ್ ಅಲ್ಲಿ ಹೋಗ್ಬೇಕಾದ್ರೆ ಮಿಕ್ಕಿ ನಾಳೆ ಬಂದ್ ನೋಡಿತೀವಿ ಅಂತ ಕೈ ಕಾಲು ತೊಳ್ಕೊಂಡು ಹೋದ್ರು. ನನ್ನ ಮಕ್ಕಳು ಒಂದೊಂದಲ್ಲ